बेंडवाड गावामध्ये 5 महिन्यांची गर्भवती महिला घरात गळफास लावलेल्या अवस्थेमध्ये आढळून आली। विजापूर जिल्ह्याच्या इंडी तालुक्यातील तडवळगा गावातील युवती ललिता, रायबाग तालुक्यातील बेंडवाड गावातील युवक सदाशिव याच्याशी 2 वर्षांपूर्वी यांचा धूमधडाक्यात विवाह झाला होता। लग्नानंतर सुरुवातीला संसार आनंदात सुरू होता, परंतु गेल्या वर्षभरात घरामध्ये सतत भांडणे होत असल्याने वातावरण तणावपूर्ण झाले होते। 5 महिन्यांची गर्भवती असलेली ललिता दुर्दैवाने तिच्या अजून जन्म न झालेल्या बाळासह मृत अवस्थेत आढळली। या दुःखद घटनेने स्थानिक लोकांच्या डोळ्यात अश्रू आणले आहेत। सदाशिवने आपल्या घराबाहेर सीसीटीव्ही कॅमेरा लावले होते, त्यामुळे या घटनेबाबत काही पुरावे मिळू शकतील अशी आशा व्यक्त होत आहे। स्थानिकांच्या मते सदाशिवने सीसीटीव्ही कॅमेरे वाहन पार्किंगसाठी सुरक्षा म्हणून लावले असल्याचे सांगितले जाते। रायबाग पोलीस तपासानंतरच या प्रकरणाचा खरा खुलासा होईल। घटनास्थळी रायबागचे सीपीआय मंटूर यांनी ललिताच्या आई वडिलांच्या उपस्थितीत पंचनामा केला। शनिवार दिवस फोन हसलकत्ರಿ ಫೋನ್ ಹಚ್ಚಲಿಕತ್ತಾನೆ ಹೋಗವ ಅಂತ ಬಾರಲ್ಲಪ್ಪ ಹಾಳತ್ತಲ್ಲಿ ನಾವು ಹೋಗ್ತೀನಿ ಇದು ಹಾಳು ಮಾಡ್ಕೊತಾನ ಕೊಟ್ಟು ಕಸೀನಿ ಅಂದಾರ ಅವತ್ತು ಪಾರೆ ಇಲ್ಲೇ ಅದ। ಸೋಮವಾರ ದಿನ 9 ಗಂಟೆಗೆ ಇಲ್ಲಿ ಬಸ್ ಬರ್ತದೆ, ಬಸ್ಸಿಗೆ ಅವ ಬಂದಾನ। ಬಂದ ಬಳಿಕ ಪಾರ ಸಂಜೆ 5 ಗಂಟೆಗೆ ನಮ್ಮ ತೋಟಕ್ಕೆ ಬಂದನು ರೀ। ಬರೋದ್ರಾಗ ಏನದಪ್ಪ ಅಂತಂದ್ರೆ ಇಲ್ಲಿ ಹೊಡೆದು ಊರ್ಲಿ ಹಾಕ್ಯಾನ। ನನಗೆ ಬರೋಬ್ಬರಿ 7 ಸುಮಾರು ನನಗೆ ಫೋನ್ ಬಂದವು। ಎಷ್ಟು ದಿವಸ ಇದ್ರಿ ಹುಡುಗಿ ಅಲ್ಲಿ ನಿಮ್ಮ ಮನ್ಯಾಗ? ನಮ್ಮಲ್ಲಿ 5-6 ದಿವಸ ಇದ್ರಿ। ಕರ್ಕೊಂಡು ಹೋಗಿದ್ರ ನೀವು? ಕರ್ಕೊಂಡು ಕಾಳು ಕುಬಸ ಮಾಡಿ ಕರ್ಕೊಂಡು ಹೋಗಿನ್ರಿ। ಎಷ್ಟು ತಿಂಗಳದಾರ್ರಿ ವಯಸ್ಸು ರೀ? ಇಲ್ಲ, ಹುಡುಗಿ ಎಷ್ಟು ತಿಂಗಳು ಗರ್ಭಿಣಿಗೆ? 5 ತಿಂಗಳು ರೀ। 5 ತಿಂಗಳು ಮೊನ್ನೆ ಕಾಳು ಕುಬಸ ಶುಕ್ರವಾರ ಕಾಳು ಕುಬಸ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆವು। ಕರ್ಕೊಂಡು ಹೋಗೋಣ ಇಲ್ಲಿ ತ್ರಾಸ ಅದ, ಇಲ್ಲ ಎಲ್ಲ ಹಾಳತ್ತ ನಮಗೂ, ಇಲ್ಲಪ್ಪ ನಾವು ಹೋಗ್ತೀನಿ ಅಂತ ನಾವು ಏಕಟ್ ಫೋನ್ ಹಚ್ತಾನ ಕೊಟ್ಟು ಕಳಿಸಿದೆವು। ಇವ್ರು ಮೊದಲು ಹಿಡಿದು ಅದೇ ಮಾಡ್ಕೊತೇ ಬಂದಾರ। ಇಲ್ಲಿ ಒಬ್ಬ ಜಾಮೀನು ನನಗೆ ಯಾರ್ರಿ ಅವ್ ಬನ್ಯಪ್ಪ ನಾವು ಮೊದಲು ಒಮ್ಮೆ ಜಗಳ ತೆಗ್ಯಾನ, ರಾತ್ರಿ ಬಂದ್ ಕಿಸಿನ ಮುಂಜಾನೆ ಇಲ್ಲಿ ಕರ್ಕೊಂಡು ಹೋಗಿ ಸಾರ್ಕಿ ಜಗಾಡ್ತಾರೆ ನಡೀತಿದ್ರು ಅವ್ರ ಮನ್ಯಾಗ। ಅವ್ರ ತಾಯಿ ಅವ್ರ ಮೈದನ ಅವ್ರ ಏಕಟ್ ಹಾಗೆ ಕುರ್ಕುರ್ ಹಚ್ಚಾರಿ ಅವರಿಗೆ। ಅದು ಪೋರಿ ಹತ್ತತ್ತು ಹೇಳೋಣ, ರಾತ್ರಿ ಬಾರೋದಾಗ ಬೈಕ್ ಬಂದ್ ಕಿಸಿನ ಕರ್ಕೊಂಡು ಸೂರ್ಯ ಮತ್ತೆ ನಮ್ಮ ಊರಿಗೆ ಹೋಗಿನಿ ಇಲ್ಲಿ ಹಾಕ್ಯಾಡಿ ಕರ್ಕೊಂಡು ಹೋಗಿ ಮುಂದೆ ಒಂದು ನಿಮ್ಮಂತ ನಡ್ಬರ್ಕ್ ಬರ್ನ ಒಬ್ಬನ ಮಾತ್ರ ಮೀರ್ ಯಾರು ಬಂದರೂ ಕಸಿದಿಲ್ಲ, ಒಬ್ಬನ ಮಾತು ಮೀರ್ ಬಡ್ದ ತಿಳ್ಕಿಸಿ ಕಳಿಸ್ದ। ಅದು ನನ್ನ ತಂಗಿ ಅದ, ನನ್ನ ಜವಾಬ್ದಾರಿ ಏನೇ ಆದರೂ ನನ್ನ ಜವಾಬ್ದಾರಿ ಹತ್ತು ತಿಳ್ಕಿಸಿ ನನ್ನ ಕೈ ಮುಟ್ಟಿ ನಮ್ಮ ದೇವ್ರ ಪ್ರಸಾದ ಮುಟ್ಟಿಕಿಸಿ ನಾವು ಕರ್ಕೊಂಡು ಬಂದಾನ। ಅವತ್ತು ಬಂದು ಈ ಟೈಪ್ ಮಾಡ್ಯಾರ ಅವರು। ಈಗ ಏನ ಊರ್ಲಿ ಹಾಕ್ಯಾರ? ಊರ್ಲಿ ಹಾಕ್ಯಾರ, ಹೊಡೆದು ಊರ್ಲಿ ಹಾಕ್ಯಾನ। ಈಗ ಇಲ್ರಿ ಅವ್ರ ಗಂಡ ಇಲ್ಲಿ? ಯಾರೂ ಇಲ್ರಿ, ಅವ್ರ ಮನೆಯಿಂದ ಫ್ಯಾಮಿಲಿನ ಯಾರೂ ಇಲ್ಲ, ಎಲ್ಲ ಹೋಗಿದ್ದಾರೆ। ಹುಡುಗಿ ಏನಾಗ್ಬೇಕು? ನೀವು ಅಪ್ಪ ಆಗ್ಬೇಕು, ನನಗೆ ಹುಡುಕಿದೇನು ಬೇಕಾಗಿಲ್ಲ। ಏನಾಗ್ಬೇಕ್ರಿ? ತಂದೆ ಆಗ್ಬೇಕ್ರಿ ಆಕಿ। ನೀವು ಅಲ್ಲ ಏನ ಈಗ ನ್ಯಾಯ ಆಗ್ಬೇಕು ನಿಮಗೆ? ನ್ಯಾಯ ಬೇಕು ನನಗೆ, ಅವನಿಗೆ ಅಲ್ಲಿ ಶಿಕ್ಷೆ ಆಗ್ಬೇಕು, ರಿಮಾಂಡ್ ಆಗ್ಬೇಕು ಮೊದಲ, ರಿಮಾಂಡ್ ಆಗಿಂದ ಮುಂದೆ ಅವನಿಗೆ ಅಲ್ಲಿ ಶಿಕ್ಷೆನೇ ಆಗ್ಬೇಕು, ಅದು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು। ನಿಮ್ಮ ಹೆಸರೇನು ರೀ? ಅಶೋಕ್ ಪೂಜಾರಿ। ನಿಮ್ಗೆ ಎಷ್ಟು ಮಂದಿ ಮಕ್ಕಳು ರೀ? 4 ಮಂದಿ। ಈಗ ಎಷ್ಟು ಹುಡುಗರು ಎಷ್ಟು ರೀ? ಹೆಣ್ಮಕ್ಳು 2, ಪೈಲಾದವರು 2 ಗಂಟೆ ಮಕ್ಕಳು। ಈಗ ತಿರ್ಕೊಂಡವ್ರ ಸಣ್ಣವ್ರನ್ನ ಲಾಸ್ಟ್? ಸಣ್ಣವ್ರಿಗೆ ಯಾಕೆ ಇವ್ರಿಗೆ ಮಕ್ಕಳು ಹಿರಿಯಾಕಿ ಬೆನ್ಲೆ ಸಣ್ಣಕ್ಕೆ ಅವಕಿನ ಬೆನ್ನ ಮ್ಯಾಗ ನಿಂಗುವನ ಒಬ್ಬ, ಅಲ್ಲಿದಿಂದ ಅಭಿಷೇಕ ನಾವು। ಈಗ ಅವ್ರ ಹೆಸರೇನು ರೀ? ತಿರ್ಕೊಂಡಕ್ಕೆ ಹೆಸರು? ಲಲಿತಾ ರೀ। ಲಲಿತಾ ಸರ್. ಈಗ ಲಲಿತಾಗೆ ಮಕ್ಕಳಿದ್ದು ಏನೋ ಇಲ್ಲ? ಇಲ್ರಿ, ಈ ಗರ್ಭಿಣಿ ಇದ್ದಳು ಅದೇ ಫಸ್ಟ್ ಏನದಲ್ಲ, ಅದು ಕಾಳು ಕೂಸ ಮಾಡಿ ಕರ್ಕೊಂಡು ಹೋಗಿದ್ದೆವು। ಸ್ಕ್ಯಾನಿಂಗ್ ಮಾಡಿದ ಫೋಟೋಗೆ ಸದ್ಯಕ್ಕೆ ಅವ್ರ ಮನೆಗೆ ಅವೆಲ್ಲ ಅಂತ ಎಲ್ಲಿ ಹೋಗಿ ಕ್ಯಾನಿಂಗ್ ಮಾಡ್ಕೊಂಡು ಬಂದಾರ। ಸ್ಕ್ಯಾನಿಂಗನ್ನು ಮಾಡ್ಕೊಳ್ಳೋದ ಇಲ್ಲ, ನಾವು ಓದ್ತೀನಂತ ನನ್ನ ಹೋಗವ ತಳಿಸಿ ಕಳಿಸಿದೆವು। ಈ ಗರ್ಭಿಣಿ ಇದ್ದ ಊರ್ಲಿ ಹಾಕೊಂಡಾಳಿಗೆ ಅವ್ರು ಹೊಡೆದು ಹಾಕ್ಯಾರ, ಅಕ್ಕಿ ಹಾಕೋತಾಳಕ್ಕೆ ಹಾಕೊಳ್ಳೋ ಮಗಳಲ್ಲ, ನನಗೆ ತಿಳಿವಳಿ ಕೇಳಿ ಮಗಳಕ್ಕಿ ಅಕ್ಕಿ ಹೊಡೆದ ಕಿಸಿನ ಹಾಕಿ ಹೋಗಿ ನಾವು ಹಚ್ಚಿ ಮಗ, ಆ ಮಗ ನಮಗೆ ಬೇಕು ಒಟ್ಟ, ಇಲ್ಲ ನೀವು ಏನು ಮಾಡ್ತೀರಿ ಮಾಡ್ರಿ, ಇಲ್ಲ ನಿಮ್ಗೆ ಮಿಕ್ತ ನಮ್ಮ ಕೈ ಕೊಟ್ಬಿಡ್ರಿ। या घटनेनंतर पतीचे कुटुंबीय फरार झाले असून अद्याप त्यांचा शोध लागलेला नाही। ही क्रूर घटना समाजाला हादरवणारी आहे। एका लहान बाळाचे आणि त्याच्या आईचे जीवन असा दुःखद शेवट झाला हे अत्यंत दुर्दैवी आहे। ही घटना रायबाग पोलीस ठाण्याच्या हद्दीत घडली। संजीव ब्याकुडे, KMM मराठी, रायबाग।